ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಸುಮಾರು 651 ಹುದ್ದೆಗಳ ಒಂದು RBI ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳ ಒಂದು ವಿಶೇಷತೆ ಏನಂದ್ರೆ, ತಾವು ಕನ್ನಡ ಭಾಷೆಯಲ್ಲೇ ಒಂದು ಪರೀಕ್ಷೆಯನ್ನ ಕೊಡಬಹುದು. ಅದರಲ್ಲೇ ಕರ್ನಾಟಕದಲ್ಲೇ ಈ ಒಂದು ಹುದ್ದೆಯನ್ನ ತಾವು ಪಡ್ಕೋಬಹುದು. ಅಷ್ಟೇ ಅಲ್ಲ, ಕೇವಲ ಒಂದು 50% ಮಾರ್ಕ್ಸ್ ಇದ್ರೆ ಪ್ರತಿಯೊಬ್ಬರು ಅಂದ್ರೆ ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಹುದ್ದೆ, ಅದರಲ್ಲೂ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕಬಹುದು. ಬನ್ನಿ, ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ಅರ್ಥವನ್ನ ಮಾಡಿಕೊಂಡು ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಗಾಯ್ಸ್, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಮೊದಲನೇದಾಗಿ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಏನು ನೋಡ್ಕೊಂಡು ಕನ್ಫರ್ಮ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ? 651 ಹುದ್ದೆಗಳ, ಅದರಲ್ಲೂ ಒಂದು RBI ಅಸಿಸ್ಟೆಂಟ್ ನ ಒಂದು ಹುದ್ದೆಗಳ ಮೇಲೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿರ್ತಾರೆ. ಸುಮಾರು ಏನು ಒಂದು 30-40 ಒಂದು ಪೇಜಸ್ ನ ಒಂದು ನೋಟಿಫಿಕೇಶನ್ಸ್ ಇರುತ್ತೆ. ಓಕೆನಾ? ತಮಗೆ ಒಂದು ಈಸಿ ಆ ಒಂದು ವೇನಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ನಾನು ತಮಗೆ ಈ ರೀತಿಯಾಗಿರುವಂತಹ ಒಂದು ಡೇಟಾ ಅನ್ನ ಪ್ರೊವೈಡ್ ಅನ್ನ ಮಾಡುವ ಮೂಲಕ ತಮಗೆ ಅರ್ಥ ಅನ್ನ ಮಾಡಿಸ್ಬಿಡ್ತೀನಿ. ಮೊದಲನೇದಾಗಿ ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲೈ ಅನ್ನ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ, ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು ಅಂದ್ರೆ ಒಂದು 8 ಮಾರ್ಚ್ 2026 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಟೋಟಲ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಈ ಒಂದು 651 ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದು ಈ ಒಂದು ಪೋಸ್ಟ್ ಏನಿದಾವೆ RBI ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ ಗಳೇ ಅಂತಾನೆ ನಾನು ಹೇಳ್ತೀನಿ. ಓಕೆನಾ? ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ 11 ಏಪ್ರಿಲ್ 2026 ಇದರ ಒಂದು ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಬಹಳ ಒಂದು ಸುಲಭವಾಗಿರುವಂತಹ ಒಂದು ಎಕ್ಸಾಮ್ ಇರುತ್ತೆ. ಓಕೆನಾ? ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಾನು ಇದೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅಷ್ಟೇ ಅಲ್ಲ, ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ನಮ್ಮ ಒಂದು ಕರ್ನಾಟಕದಿಂದ ಕೇವಲ ಏನು 50% ಮಾರ್ಕ್ಸ್ ಇದ್ರೆ ತಾವು ಪ್ರತಿಯೊಬ್ಬರು ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತಾನು ಕೂಡ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಎಲಿಜಿಬಲ್ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ತಾವೇನಾದ್ರೂ ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್ ಕೇವಲ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc ಆಗಿರ್ಬೋದು, BCom, BA, BBA, ಇಂಜಿನಿಯರಿಂಗ್, ಒಟ್ಟಾರೆ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಓಕೆನಾ? ವಿತ್ 50% ಮಾರ್ಕ್ಸ್. ಓಕೆನಾ? ಈ ಒಂದು ಗ್ರಾಜುಯೇಟ್ ಅನ್ನ ತಾವು ಏನ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರ ಅದರಲ್ಲಿ 50% ಮಾರ್ಕ್ಸ್ ಇಂದ ತಾವು ಪಾಸ್ ಔಟ್ ಆಗಿರೋ ಕೂಡ ತಾವು ಆರಾಮ್ಸೆ ಅಪ್ಲಿಕೇಶನ್ ಹಾಕಬಹುದು. RBI ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ತಾವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಕೆಲವೊಂದು ಸ್ಕಿಲ್ಸ್ ಅನ್ನ ಕೇಳಿದರೆ ನೋಡಬಹುದು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ತಮಗೆ ಇಲ್ಲಿ ಇರಬೇಕು ಅಂತ ಒಂದು ಹೇಳಿದ್ದಾರೆ. ಇದರಲ್ಲಿ ಏನೋ ಒಂದು MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, PPT ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನ ಕೇಳಿದರೆ ಅದನ್ನ ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್ ನ ಒಂದು ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆನಾ? ನಮ್ಮ ಒಂದು ಕನ್ನಡ ಭಾಷೆಯ ಬಗ್ಗೆ ತಮಗೆ ನಾಲೆಜ್ ಇರಬೇಕು ಅಂತಾನು ಕೂಡ ಇಲ್ಲಿ ಒಂದು ಕೆಲವೊಂದು ಕಂಡೀಷನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿರುವಂತದ್ದು. ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟಿನ ತಾವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ತಾವು ಕನ್ನಡ ಭಾಷೆಯನ್ನು ಓದೋದಾಗ್ಲಿ, ಬರೆಯೋದಾಗ್ಲಿ ಅಥವಾ ಒಂದು ಮಾತಾಡೋದು ಕಡ್ಡಾಯವಾಗಿ ಇಲ್ಲಿ ಒಂದು ಬರಲೇಬೇಕು ಅಂತ ಒಂದು ಕಂಡೀಷನ್ಸ್ ಅನ್ನ ಇಟ್ಟಿದ್ದಾರೆ. ಇದನ್ನ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕರಿತೀವಿ. ಇದಾಗಿ ಈ ಒಂದು ಟೆಸ್ಟ್ ಅಲ್ಲಿ ತಾವು ಪಾಸ್ ಆದ್ರೆ ಮಾತ್ರ ತಾವು ಈ ಒಂದು ಜಾಬ್ ಅನ್ನ ತಾವು ಪಡೆಯೋದಕ್ಕೆ ಒಂದು ಸಾಧ್ಯವಾಗಿರುತ್ತೆ. ಸ್ನೇಹಿತರೆ, ಒಂದು ಸಲ ತಾವು ಸ್ಯಾಲರಿಯನ್ನ ತಾವು ಗಮನಿಸಬಹುದು. ಸ್ನೇಹಿತರೆ, ಸುಮಾರು ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಪಡೆಯಬಹುದು. ಇದರ ಒಂದು ಜೊತೆಗೆ ಕೆಲವೊಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಅಲೋವೆನ್ಸಸ್ ಸಹ ನಿಮಗೆ ಕೊಡ್ತಾರೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು ಏನಂದ್ರೆ, ಇಲ್ಲಿ ತಮಗೆ ಮನೆಯೂ ಸಹ ಇಲ್ಲಿ ಒಂದು ಪ್ರೊವೈಡ್ ಅನ್ನೋದು ಮಾಡ್ತಿದ್ದಾರೆ ಈ ಒಂದು RBI ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ಗೆ. ನಿಮ್ಮ ಒಂದು ಸಂಬಳದ ಬಗ್ಗೆ ಏನು ತಾವು ಅನುಮಾನವನ್ನು ಪಡಿಬೇಡಿ. ಒಂದು ಒಳ್ಳೆಯ ಒಂದು ಅದ್ಭುತವಾಗಿರುವಂತಹ ಒಂದು ಸಂಬಳವನ್ನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ? ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು. ಸ್ನೇಹಿತರೆ, ಸುಮಾರು ಮಿನಿಮಮ್ ಆಗಿರುವಂತಹ ಒಂದು ಏಜ್ 20 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 28 ವರ್ಷ ಅಂತ ಹೇಳಿದ್ದಾರೆ. SC ST ಗೆ 5 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಜನರಲ್ OBC ಮತ್ತು EWS ಗೆ ಸುಮಾರು 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು.
ಈಗ ಕೊನೆಯದಾಗಿ ಇದರ ಒಂದು ಆಯ್ಕೆಯ ಒಂದು ವಿಧಾನ ಅಥವಾ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಎರಡು ರೀತಿಯಲ್ಲಿ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ಮೊದಲನೇದಾಗಿ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಮುಖಾಂತರ ತಮಗೆ ಇಲ್ಲಿ ಒಂದು ಮಾಡ್ಕೊಂತಾರೆ. ಪ್ರಿಲಿಮ್ಸ್ ಅಂದ್ರೆ ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಯಾವುದು ಅಂತ ತಾವು ಟಿಕ್ ಅನ್ನ ಮಾಡಬೇಕಾಗಿರುತ್ತೆ. ಇದು 11 ಏಪ್ರಿಲ್ 2026 ಇದರ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ನಂತರ ಪ್ರಿಲಿಮ್ಸ್ ತಾವು ಕ್ವಾಲಿಫೈ ಆದ ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಮೈನ್ ಎಕ್ಸಾಮಿನೇಷನ್ ಗೆ ತಾವು ಹೋಗಬೇಕಾಗಿರುತ್ತೆ. ಇದು 7 ಜೂನ್ 2026 ಈ ಒಂದು ಮೈನ್ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ತಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ನಾವು ಏನೋ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡೋರು ಪ್ರಿಲಿಮ್ಸ್ ಗೆ ಸಪರೇಟ್ ಆಗಿ ಮೈನ್ ಎಕ್ಸಾಮಿನೇಷನ್ ಗೆ ಸಪರೇಟ್ ಆಗಿ ಏನೋ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕಾ ಅಂತ. ಖಂಡಿತವಾಗಿಲ್ಲ. ಏನೆಲ್ಲ ತಾವು ಮೈನ್ ಎಕ್ಸಾಮಿನೇಷನ್ ಗೆ ತಾವು ಓದಿರ್ತೀರಾ ಅದೇ ಒಂದು ಮೈನ್ ಎಕ್ಸಾಮಿನೇಷನ್ಸ್ ನ ಒಂದು ಕ್ವಶನ್ಸ್ ಈ ಒಂದು ಪ್ರಿಲಿಮ್ಸ್ ಅಲ್ಲಿ ಒಂದು ಕಂಡಕ್ಟ್ ಆಗಿರುತ್ತೆ. ಓಕೆನಾ, ಅದಕ್ಕೆ ತಾವು ಎಕ್ಸ್ಟ್ರಾ ಒಂದು ಪ್ರಿಪರೇಷನ್ಸ್ ಬೇಕಾಗಿಲ್ಲ. ಸಿಂಪಲ್ ಆಗಿ ಮೈನ್ ಎಕ್ಸಾಮಿನೇಷನ್ ಗೆ ಓದಿರುವಂತಹ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ ತಾವು ಪ್ರಿಲಿಮ್ಸ್ ಅಲ್ಲಿ ತಾವು ನೋಡ್ಕೋಬಹುದು. ಓಕೆನಾ, ಈ ಒಂದು ಪ್ರಿಲಿಮ್ಸ್ ಮತ್ತು ಮೈನ್ ಎಕ್ಸಾಮಿನೇಷನ್ಸ್ ತಾವು ಕ್ವಾಲಿಫೈ ಅನ್ನ ಮಾಡಿದ ನಂತರ ತಾವೇನು ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ಗೆ ತಾವು ಹೋಗ್ಬೇಕಾಗಿರುತ್ತೆ. ನಾನು ಮೊದಲೇ ಹೇಳಿದ್ದೇನಲ್ಲ, ಕನ್ನಡ ಭಾಷೆಯ ಒಂದು ಟೆಸ್ಟ್ಗೆ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ. ಈಗ ಇದರ ಒಂದು ಏನೋ ಒಂದು ಎಕ್ಸಾಮಿನೇಷನ್ ನ ಒಂದು ಪ್ಯಾಟರ್ನ್ ಅಥವಾ ಒಂದು ಸಿಲೆಬಸ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಗಮನಿಸಬಹುದು ಸ್ನೇಹಿತರೆ, ಮೊದಲನೇ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಮಲ್ಟಿಪಲ್ ಚಾಯ್ಸ್ ನ ಒಂದು ಏನೋ ಒಂದು ಎಕ್ಸಾಮಿನೇಷನ್ ಗೆ ಬಂದಾಗ ಸುಮಾರು 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿ ಒಂದು ಕ್ವಶನ್ಸ್ ಗೆ ಪ್ರತಿ ಒಂದು ಆನ್ಸರ್ ಇರುತ್ತೆ. 1 ಗಂಟೆ ಒಂದು ಕಾಲಾವಕಾಶ ಅಥವಾ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಇದರ ಒಂದು ಸಿಲೆಬಸ್ ಅನ್ನ ತಾವು ಗಮನಿಸಬಹುದು. ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ 30 ಕ್ವಶನ್ಸ್ 30 ಮಾರ್ಕ್ಸ್ ಇರುತ್ತೆ, 20 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ನ್ಯೂಮೆರಿಕಲ್ ಅಬಿಲಿಟಿಗೆ 35 ಕ್ವಶನ್ಸ್ 35 ಮಾರ್ಕ್ಸ್ 20 ನಿಮಿಷ ಒಂದು ಟೈಮ್ ಇರುತ್ತೆ. ರೀಸನಿಂಗ್ ಅಬಿಲಿಟಿಗೆ 35 ಕ್ವಶನ್ಸ್ 35 ಮಾರ್ಕ್ಸ್ ಒಂದು ಸುಮಾರು 20 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. 1/4 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇರುತ್ತೆ. ಬಹಳ ಒಂದು ಕೇರ್ಫುಲ್ ಆಗಿ ತಾವು ಎಕ್ಸಾಮ್ ನ ತಾವು ಕೊಟ್ಟು ಬರಬಹುದು. ಓಕೆನಾ, ಹಾಗೆ ಪ್ರಿಲಿಮ್ಸ್ ಆದ ನಂತರ ಈ ಒಂದು ಮೈನ್ ಎಕ್ಸಾಮಿನೇಷನ್ ಗೆ ತಾವು ಇಲ್ಲಿ ಒಂದು ಕಣ್ಣಾಡಿಸಬಹುದು. ಸುಮಾರು ಏನು 200 ಕ್ವಶನ್ಸ್ ಇರುತ್ತೆ ಮತ್ತು 200 ಮಾರ್ಕ್ಸ್ ಇರುತ್ತೆ. 135 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಸಿಲೆಬಸ್ ನೋಡಿದಾಗ ಟೆಸ್ಟ್ ಆಫ್ ರೀಸನಿಂಗ್ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್ 30 ನಿಮಿಷ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್ 30 ನಿಮಿಷ. ಟೆಸ್ಟ್ ಆಫ್ ನ್ಯೂಮೆರಿಕಲ್ ಅಬಿಲಿಟಿ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್ 30 ನಿಮಿಷ ಟೈಮ್. ಜನರಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್ 25 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಮತ್ತು ಟೆಸ್ಟ್ ಆಫ್ ಏನು ಒಂದು ಕಂಪ್ಯೂಟರ್ ನಾಲೆಜ್ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್ ಸುಮಾರು 20 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಎಕ್ಸಾಮ್ ಸಿಲೆಬಸ್ ಈ ರೀತಿ ಸಿಂಪಲ್ ಆಗಿ ಇರುತ್ತೆ. ಓಕೆನಾ, ಇದರ ರಿಲೇಟೆಡ್ ಆಗಿ ಒಂದು ಬೆಸ್ಟ್ ಬುಕ್ ಅಂತ ಹೇಳಿ ಹೋದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ತಾವು ಪರ್ಚೇಸ್ ಅನ್ನ ಮಾಡಿಕೊಂಡು ಆದಷ್ಟು ಬೇಗ ಇದರ ಒಂದು ಪ್ರಿಪರೇಷನ್ಸ್ ಅನ್ನ ತಾವು ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡ್ಕೋಬಹುದು. ಎಕ್ಸಾಮ್ ಫೀಸ್ ಬಗ್ಗೆ ತಾವು ಗಮನವನ್ನು ಕೊಟ್ಟಾಗ ಸ್ನೇಹಿತರೆ, ಜನರಲ್ OBC ಮತ್ತು EWS ಗೆ 450 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಮತ್ತು SC ST ಮತ್ತು PW ಕ್ಯಾಂಡಿಡೇಟ್ ಗಳಿಗೆ ಕೇವಲ 50 ರೂಪಾಯಿ ಮಾತ್ರ ಎಕ್ಸಾಮಿನೇಷನ್ ಫೀಸ್ ಇನ್ನ ಕೇಳಿರುವಂತದ್ದು. ಒಂದು ಮುಖ್ಯವಾಗಿ ಈ ಒಂದು ಎಕ್ಸಾಮಿನೇಷನ್ಸ್ ಏನಿರುತ್ತೆ ಇದು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾವು ಬರಿಬಹುದು ಅಂದ್ರೆ ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವು ಏನೋ ಒಂದು ಬರಿಬಹುದು. ಬಟ್ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಏನು ಹೇಳಿದ್ದಾರೆ, ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದು ಕೇವಲ ಒಂದು ಇಂಗ್ಲಿಷ್ ನಲ್ಲಿ ಮಾತ್ರ ಏನೋ ಒಂದು ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಅದರ್ವೈಸ್ ಬೇರೆ ಒಂದು ಟೆಸ್ಟ್ ಗೆಲ್ಲ ಆರಾಮ್ಸೆ ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವು ಏನೋ ಒಂದು ಎಕ್ಸಾಮ್ ಅನ್ನ ತಾವು ಬರೀಬಹುದು. ತಾವು ಇಲ್ಲಿ ಒಂದು ಗಮನಿಸಬಹುದು, ಲೀಸ್ಟ್ ಆಫ್ ಲ್ಯಾಂಗ್ವೇಜ್ ಅವೈಲೇಬಲ್ ಆಸ್ ಮೀಡಿಯಂ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಬೆಂಗಳೂರು ಅಂತ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಈ ಒಂದು 4 ಒಂದು ಭಾಷೆಯಲ್ಲಿ ತಾವು ಆರಾಮ್ಸೆ ಎಕ್ಸಾಮಿನೇಷನ್ಸ್ ಅನ್ನ ತಾವು ಬರೀಬಹುದು. ಆದ್ರೆ ಒಟ್ಟಾರೆ ಹೇಳಕ್ ಹೋದ್ರೆ ಆರಾಮ್ಸೆ ತಾವು ಕನ್ನಡ ಭಾಷೆಯನ್ನ ತಾವು ಬಳಸಿಕೊಂಡು ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಬರಬಹುದು. ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಬೆಳಗಾವಿ ಇರುತ್ತೆ, ಬ್ಯಾಂಗ್ಳೂರ್ ಇರುತ್ತೆ, ಕಲಬುರಗಿ ಇರುತ್ತೆ, ಹುಬ್ಬಳ್ಳಿ, ಉಡುಪಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಇಷ್ಟು ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡಿರ್ತಾರೆ. ತಮಗೆ ಹತ್ತಿರ ಇರುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಆರಾಮ್ಸೆ ಅಲ್ಲೇ ಹೋಗಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ತಾವು ಬರಬಹುದು. ಓಕೆನಾ ಸ್ನೇಹಿತರೆ, ಈಗ ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ಸ್ ಬಗ್ಗೆ ಮಾತಾಡೋದು ನೋಡಬಹುದು. ನಮ್ಮ ಒಂದು ಬೆಂಗಳೂರಿನಲ್ಲಿ ಈ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿರ್ತಾರೆ. ಸುಮಾರು 24 ಒಂದು ವೇಕೆನ್ಸೀಸ್ ಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ST ಕ್ಯಾಟಗರಿಗೆ 3, OBC ಗೆ 9, EWS ಗೆ 2, ಜನರಲ್ ಮತ್ತು ಜನರಲ್ ಒಂದು ಕ್ಯಾಟಗರಿಗೆ 10 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರುತ್ತೆ. ಒಂದು ಕರ್ನಾಟಕದ ಕಡೆ ಬಂದಾಗ ಬೆಂಗಳೂರಿಗೆ ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಯಾರು
ಯಾರೆಲ್ಲ ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀರಿ, ಸಿಂಪಲ್ ಆಗಿದ್ದೀರಾ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ. ಹಾಗೆ ತಾವೇನು ಈ ಒಂದು ನೋಟಿಫಿಕೇಶನ್ ನೋಡ್ತಾ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಒಂದು ಸಲ ತಾವು ಸಪೋರ್ಟ್ ಅನ್ನ ಮಾಡಬೇಕು ಅಂದ್ಕೊಂಡ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಸಪೋರ್ಟ್ ಅನ್ನ ತಾವು ಮಾಡಬಹುದು. ಇಷ್ಟು ಸ್ನೇಹಿತರೆ ಈ ಒಂದು RBI ಅಸಿಸ್ಟೆಂಟ್ ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ, ಆದಷ್ಟು ಬೇಗ ತಮಗೆ ಒಂದು ಕಮೆಂಟ್ ಗಳಿಗೆ ರಿಪ್ಲೈ ಅನ್ನ ಕೊಡ್ತೀವಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಅನ್ನ ಮಾಡ್ತೀರಾ ಅನ್ಕೊಂತೀನಿ. ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಕೂಡ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ.